ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್
ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ ಮಾಡಿ ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೊಮ್ಮೆ ಉಲ್ಲಂಘನೆ ಆಗಿದ್ದು ಇರಾನ್ನ ಕಡೆಯಿಂದ ಅಂತೇಳಿ ಇಸ್ರೇಲ್ ಹೇಳಿಕೊಂಡಿದೆ. ತಾತ್ಕಾಲಿಕ ಕದನ ವಿರಾಮ ಅಷ್ಟೇ ಅಂತ ಹೇಳಿಕೊಂಡಿರುವಂತಹ ಇಸ್ರೇಲ್ ಇರಾನ್ ನಡವಳಿಕೆ ಆಧರಿಸಿ ಪ್ರತಿಕ್ರಿಯೆ ಅಂತ ಹೇಳಿದೆ. ಇಸ್ರೇಲ್ ಸ್ಥಳೀಯ ಕಾಲಮಾನ ಸಂಜೆ 7 ಗಂಟೆವರೆಗೂ ಕೂಡ ಕಾಯೋದಾಗಿ ಹೇಳಿದೆ. ಕದನ ವಿರಾಮ ಉಲ್ಲಂಘನೆ ಮಾಡದಂತೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸೂಚನೆ ಕೊಟ್ಟಿದ್ರು. ಟ್ರಂಪ್ ಸೂಚನೆ ಕೊಟ್ಟ ಬೆನ್ನಲ್ಲಿಯೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರಾನ್ ದೊಡ್ಡ ಪ್ರಮಾದವನ್ನ